ಈಗ ನಾವು ರೈತರ ಬಗ್ಗೆ ತೋರಿಸಿರೋದು ನಾವೇನೋ ಸುಮ್ಮನೆ ಶೋಕಿಗೋ ಉಡಾಫೆಗೋ ತೋರಿಸಿಲ್ಲ ಅಲ್ಲಿ. ಖಂಡಿತ ಇವತ್ತಿರೋ ಪ್ರಾಬ್ಲಮ್ ಈಗ ಆಕ್ಚುಲಿ ನಿಮ್ಗೆ ಈಗ ಬೇರೆಯವ್ರು ಬಿಟ್ಬಿಡ್ರಿ, ನಾನು ಆಕ್ಚುಲಿ ಬೇರೆಯವ್ರ ಬಗ್ಗೆ ಮಾತಾಡೋದು. ನಾನು ಇವತ್ತು ಹಾಲು ಮಾರ್ತೀನಿ, ಇವತ್ತಿಗೂ ಹಾಲು ಮಾರ್ತೀನಿ, ಇವತ್ತಿಗೂ ನನ್ನ ತೋಟದಲ್ಲಿ ಹಸುಗಳಿದೆ, ಇವತ್ತಿಗೂ ಹಾಲು ಕರಿತೀನಿ. ಬಟ್ ಮೊದಲು ಕೊಡ್ತಾ ಇದೆ ಹೊರಗಡೆಗೆ, ಡೈರಿಗೆ ಆಗ್ತಾ ಇದೆ. ಬಟ್ ಈಗ ಕಟ್ ಮಾಡ್ಬಿಟ್ಟೆ. ಯಾವಾಗ ಅಲ್ಲಿ ನಡೆಯುವಂತ ಕೆಲವು ಈಗ KMF ಅಂತ ಹೇಳ್ತೀವಿ. ವಾಟ್ ಇಸ್ KMF? ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ವಾ? ಅವರು ಆಕ್ಚುಲಿ ಕರೆಕ್ಟ್ ಆಗಿ ಅವ್ರಿಗೂ ರೈತರಿಗೂ ಡೈರೆಕ್ಟ್ ಲಿಂಕ್ ಇಲ್ಲ. ಮಧ್ಯದಲ್ಲಿ ಒಬ್ಬನ ಇಟ್ಟಿರ್ತಾರೆ, ಅವನ್ ಒಂದ್ ಊರಲ್ಲಿ ಅಂತ. ಇದನ್ನ ನಾನು ಆಕ್ಚುಲಿ ಹೇಳ್ತಾ ಇರೋದು ನನ್ನ ತೋಟ ಇರೋದು ಕೆಂಪಾಯನುಂಡಿಲಿ, ಟಿ ನರಸೀಪುರ ರೋಡಲ್ಲಿ. KMF ಅಲ್ಲಿ ಒಂದ್ಸಲಿ ನಾವು ಶೂಟಿಂಗ್ ಹೋಗಿದ್ದೆ. ಅವರು ನೀವೆಲ್ಲ ಹಸು ಸಾಕಿದಿರಲ್ಲ ಸರ್, ಹಂಗೆ ಹಿಂಗೆ. ನಾನು ಅಲ್ಲ ಸರ್, ನಾವು ಹಸು ಸಾಕಿದೀವಿ, ಪರವಾಗಿಲ್ಲ, ಬಟ್ ನಾನು ಹಾಲು ಮಾರ್ತೀನಲ್ಲ ಸರ್, ನೀವೇನ್ ಸರ್ ಹಂಗಾರೆ ರೈತರ ಹತ್ರ ತಗೊಳಕ್ ಇಷ್ಟಕ್ಕೆ ತಗೊಳ್ತೀರಾ, ಹೊರಗಡೆ ಇಷ್ಟಕ್ಕೆ ಮಾರ್ತೀರಾ, ನಮ್ಮಲ್ಲಿ ಹಿಂಗೆ ಹಾಲಿಗೆ ರೇಟ್ ಇಲ್ಲ ದರ್ಶನ್, ನಾವು ರೇಟ್ ಜಾಸ್ತಿ ಮಾಡಿದ್ವಲ್ಲ. ಯಾವಾಗ ಮಾಡಿದ್ರು? ಅವ್ರು ಮಾಡಿ ಆಗ್ಲೇ 7 months ಆಗಿತ್ತಂತೆ. ಅವ್ ಮಧ್ಯದಲ್ಲಿರೋನು ಇವತ್ತಿಗೂ ಅದೇ ರೇಟೇ ಕೊಡ್ತಿದ್ದ ಅಲ್ಲಿ. ಅಲ್ಲೋಗಿ ಕೇಳಿದಕ್ಕೆ ನಾನೇನ್ ಮಾಡಕ್ಕಾಗಲ್ಲ, ಕೈ ಎತ್ತದೆ. ಎಷ್ಟೋ ಸಾವಿರನೋ ಲಕ್ಷಗಟ್ಲೆ ತಿನ್ಕೊಂಡ್ಬಿಟ್ಟ. ಈ ಲಾಸ್ ಯಾರಿಗಾಯ್ತು? ರೈತನ್ಗಾಯ್ತು, ಇಲ್ಲಿ ತಗೊಳ್ಳೋ ಇವ್ರಿಗಾಯ್ತು, ಗ್ರಾಹಕರಿಗಾಯ್ತು. ಮಧ್ಯದಲ್ಲಿರೋರು ಮಾತ್ರ ತಿಂತಾ ಇದ್ರ. ಯಾಕೆ ಓಪನ್ ಆಗಿ ಮಾಡ್ಕೊಳ್ರಿ ನೀವೇನೆ? ನಿಮ್ಗೆ ಹೊರಗೆ ಮಧ್ಯದಲ್ಲಿ ಮೀಡಿಯೇಟರ್ ನಿಗ್ ಬೇಕು. ಇವತ್ತು ಬೆಳೆಯೋ ರೈತನಿಗೆ ಆಕ್ಚುಲಿ ಸುಖ ಇಲ್ಲ, ತಗೊಳ್ಳೋನು ಕಷ್ಟ. ಇವನು 10 ರೂಪಾಯಿ ಇವನು ಕೊಡ್ತಾನೆ, ಇಲ್ಲಿ 20 ರೂಪಾಯಿ ಬರುತ್ತೆ. ಮಧ್ಯದಲ್ಲಿ ಆಕ್ಚುಲಿ 10 ರೂಪಾಯಿ ಜಾಸ್ತಿ ಎಲ್ಲ ಆಗುತ್ತದು. ಅದು ಆ ಪ್ರಾಬ್ಲಮ್ ಇದೆ. ಅದನ್ನ ಓಪನ್ ಮಾಡ್ರಿ, ಓಪನ್ ಮಾರ್ಕೆಟ್ ಮಾಡ್ರಿ. ಒಂದೇನಂದ್ರೆ ಇವತ್ತು ರೈತರಿಲ್ಲ ಅಂತಂದ್ರೆ ನಿಜವಾಗ್ಲೂ ನಾವ್ ಯಾರು ಇಲ್ಲ. ಎಷ್ಟು ದಿನ ಅಂತ ಇವತ್ತು ಆಕ್ಚುಲಿ ಜಾಗಗಳೇ ಇಲ್ಲ. ಬರ್ತಾ ಬರ್ತಾ ಆಕ್ಚುಲಿ ಏನಾರು ಒಂದೊಂದು ಎಕರೆ ಜಾಗ ಇಟ್ಕೊಂಡು ಮೋಸ್ಟ್ಲಿ ಅವನೇ ಅರೋಡ್ಪತಿ ಆಗ್ತಾನೆ ಅಷ್ಟೇ. ಇಲ್ಲ ಯಾರು ಬೆಳೆ ಬೆಳಿತಾರೆ, ನಾವಂತ ಚಿನ್ನ ತಿನ್ನಕ್ಕಾಗಲ್ಲ, ದುಡ್ಡು ತಿನ್ನಕ್ಕಾಗಲ್ಲ. ಅದನ್ನ ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ.